ದಾಳಿಯನ್ನು ನನ್ನ ಕಾಂಗ್ರೆಸ್ ಪಕ್ಷದ ನಾಗಮಂಗಲ ಕಾಂಗ್ರೆಸ್ ಪಕ್ಷದಿಂದ ನಾನು ತುಂಬು ಹೃದಯದಿಂದ ಅದನ್ನು ಸ್ವಾಗತಿಸ್ತೇನೆ. ಕಾರಣ ಇಷ್ಟೇ, ನಾನು 2018ರಿಂದನೂ ಇಲ್ಲಿಯೇ ತನಕನೇ ನಾನು ನಿರಂತರವಾಗಿ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಹೋಗ್ತಾ ಇದ್ದೆ. ಯಾಕೆಂದರೆ ಸಾಗುವಳಿದಾರರಿಗೆ ಚೀಟಿ ಕೊಡೋದ್ರಲ್ಲಿ ಅಕ್ರಮ ನಡೀತದೆ, ದುಡ್ಡಿಸ್ಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ, ಮತ್ತು ಯಾರ್ಯಾರಿಗೋ ಬೆಂಗಳೂರಿನವರು ಅಥವಾ ದಳ್ಳಾಳಿಗಳ ಮುಖಾಂತರ ತಿದ್ದುಪಡಿ ಆಯ್ತಾ ಇದೆ ಅಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತು ಲೋಕಾಯುಕ್ತ ದಾಳಿಗೆ ನಾನು ಸಂಪೂರ್ಣವಾಗಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಸ್ವಾಗತಿಸ್ತೀನಿ ಅಂತ. ಕಾರಣ ಇಷ್ಟೇ, ಏನು ಅಂದರೆ ಅಲ್ಲಿ ಎಷ್ಟೋ ಜನ ದಳ್ಳಾಳಿಗಳು ಇವತ್ತು ಏನು ಹೇಳ್ತಾರೆ, ರಾಜಕಾರಣಿಗಳು ಬೇಡಿ, ಅಧಿಕಾರಿಗಳು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೊತೀವಿ ಅಂತೇಳಿ ಕೆಲವು ಸ್ವಲ್ಪ ಮುಖಂಡರುಗಳು, ಕೆಲವು ದಳ್ಳಾಳಿಗಳು ಮತ್ತು ಅಧಿಕಾರಿ ವರ್ಗ ಸೇರಿಕೊಂಡು ಈ ಥರದ ಒಂದು ಭ್ರಷ್ಟಾಚಾರ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಮಾನ್ಯ ನಮ್ಮ ಚಲುವರಾಯಸ್ವಾಮಿಯವರು ಸುಧಾ ಇದನ್ನು ತನಿಖೆ ಮಾಡಬೇಕು ಅಂತೇಳಿ DC ಮತ್ತು ಇವರಿಗೆ AC ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿ ಅದನ್ನು ತನಿಖೆನ ಮಾಡಿದ್ರು. ಅದನ್ನು ಹಂತವಾಗಿ ಬಂದ ಮೇಲೂ ತಿರುಗು ಅದರೊಳಗೆ ಲೋಪಗಳನ್ನು ಹುಡ್ಕೋದಕ್ಕೆ ಕಷ್ಟಕರವಾಗ್ತಾ ಇದೆ. ಏಕೆಂದರೆ ಇಷ್ಟೊಂದು ಅಧಿಕಾರಿಗಳು ಕೆಳಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ನಮ್ಮ ಚಲುವರಾಯಸ್ವಾಮಿಯವರು ನಾನು ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ನಡೀಲಿ, ಇಂಥ ತನಿಖೆ ಆಗಬೇಕು. ಯಾವುದೇ ಒಬ್ಬ ಅಧಿಕಾರಿ ತಪ್ಪು ಮಾಡಿದರೆ ಯಾವುದೇ ಕಾರಣಕ್ಕೂ ಅವನ್ನ ಬಿಡಬಾರ್ದು. ಲೋಕಾಯುಕ್ತ ಬಿಟ್ಟರೆ ಅದು ಸರಿ ಬರೋಲ್ಲ. ಅವರೆಲ್ಲರೂ ಜೈಲಿಗೆ ಹೋಗಿ